ಹಾಯ್ ನಮಸ್ಕಾರ. ಇವತ್ತು ಪಲಾವ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಪಲಾವ್ಗೆ ಏನೇನು ಬೇಕು ಅಂದರೆ ಕ್ಯಾರೆಟು, ಬೀನ್ಸು ಮತ್ತು ಬೀಟ್ರೋಟು ಮತ್ತು ನವಿಲುಕೋಸು ಇಷ್ಟನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಇದರಲ್ಲಿ ಪುದೀನ, ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ, ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 4 ಜನಕ್ಕೆ ಅಷ್ಟೇ. ಇಲ್ಲಿ 1 ಗ್ಲಾಸು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಸೈಡಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ, ಒಂದು ನಕ್ಷತ್ರದ ಹೂವು, ಪಲಾವ್ದೆಲೆ, ಒಂದು ಚಕ್ಕೆ ಇಷ್ಟು ಹಾಕಿದ್ದೀನಿ. ಈಗ ಈ ಬ್ರೌನ್ ಕಲರ್ ಆದಮೇಲೆ ಕಟ್ ಮಾಡಿದಂತಹ ತರಕಾರಿನ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ತರಕಾರಿ ಹಾಕಿದ್ದೀನಿ. ಒಂದು 2 ನಿಮಿಷ ಈ ಥರ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ರುಬ್ಬೋದಕ್ಕಂತ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು, ಒಂದು ಚಿಟಿಕೆಯಷ್ಟು, ಚಿಟಿಕೆನೂ ಇಲ್ಲ, ಒಂದು ಸ್ವಲ್ಪ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಇಲ್ಲಿ 2 ಸ್ಪೂನ್ ಮಸಾಲ ಪೌಡ್ರ್ ಹಾಕಿದ್ದೀನಿ ನಾನು, ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ. ಈಗ ಒಂದು ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅಲ್ವಾ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ತೀನಿ. ನಾವು ಜಾಸ್ತಿ ಖಾರ ತಿನ್ನಲ್ಲ. ನೀವು ಖಾರ ತಿನ್ನೋರಾಗಂಗಿದ್ರೆ ಜಾಸ್ತಿನ ಹಾಕ್ಕೊಳ್ಳಿ, 2 ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಖಾರ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಓಕೆ, ನಾನು ಇದ್ರ ಕೆಳಗಡೆ ಆಗಲೂ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಪೇಸ್ಟು, ನೀವು ಹಾಕ್ಕೊಳ್ಳಿ. ಓಕೆ, ನಾನು ಹಾಕೋದನ್ನು ತೋರಿಸಿಲ್ಲ, ಹಾಕ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಥರ ರುಬ್ಕೊಂಡು ಬಂದಿದ್ದೀನಿ. ಕೊತ್ತಂಬರಿ, ಪುದೀನ, ಟೊಮೊಟೊ, ಕೊಬ್ಬರಿ, ಒಂಚೂರು ಕೊಬ್ಬರಿ ಹಾಕಂಗಿದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ನಮ್ಮ ಯಜಮಾನ್ರಿಗೆ ಕೊಬ್ಬರಿ ಬೇಕು, ಹಾಗಾಗಿ ಕೊಬ್ಬರಿ ಹಾಕಿದ್ದೀನಿ. ಇಲ್ಲಿ ನೋಡಿ ಆಗಲೇ ಫ್ರೈ ಆಗಿದೆ. ಇದಕ್ಕೆ ನಾನು ರುಬ್ಕೊಂಡು ಬಂದಿರೋದನ್ನು ಹಾಕ್ತೀನಿ. ಈ ರುಬ್ಬಿದಂಥದ್ದು ಹಾಕಿದ್ದೀನಿ. ಏನಂದರೆ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಿ ಒಂದು ಸ್ವಲ್ಪ ನಾವು ಹಾಕಿದ್ದಂತಹ ಎಣ್ಣೆ ಒಂಚೂರು ತೇಲಬೇಕು. ಈ ಥರ ಕುದಿ ಬಂದಾಗ ಹಸಿ ವಾಸನೆ ಹೋಗಿದೆ ಅಂತ ಅರ್ಥ. ಹಸಿ ವಾಸನೆ ಹೋದ್ಮೇಲೆ ಅಕ್ಕಿ ಹಾಕ್ಕೋಬೇಕು, ತೊಳೆದಿರುವಂಥ ಅಕ್ಕಿ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಇದಕ್ಕೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ. ನಾನು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕ್ಲೋಸ್ ಮಾಡಿದ್ದೀನಿ. 3 ವಿಜಿಲ್ ಬಂದರೆ ಸಾಕು, ಪಲಾವ್ ರೆಡಿಯಾಗಿರುತ್ತೆ. ಇವಾಗ 3 ವಿಜಿಲ್ ಬಂದಿದೆ, ವಿಜಿಲೂ ಇಳಿದಿದೆ, ನೋಡ್ತಾ ಇರ್ಬೋದು. ಬಟ್ ನೋಡೋಣ ಹೇಗಾಗಿದೆ ಅಂತ. ವಾವ್, ಸೂಪರಾಗಿದೆ. ಬಟ್ ನೋಡಬೇಕು, ಎಲ್ಲ ತರಕಾರಿ ಎಲ್ಲ ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ನೋಡೋಣ. ನೋಡಿ, ಈ ಥರ ಆಗಿದೆ, ಸೂಪರಾಗಿದೆ, ಸಖತ್ತಾಗಿದೆ. ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಟ್ರೈ ಮಾಡಿ ಒಂದು ಸಾರಿ. ನಿಮ್ಮ ಮನೇಲಿ ಹೇಗೆ ಬಂತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.